ನಾವು ಸಣ್ಣವರಿದ್ದಾಗ ನಮ್ಮ ಊರಿಗೆ ಬಂದಿದ್ರು. ನಾವು ಪ್ರೈಮರಿ ಸ್ಕೂಲ್ ಇದ್ದಾಗ ಒಂದು ಕಾರ್ಯಕ್ರಮ ಮಾಡಿದ್ರು. ಕಾರ್ಯಕ್ರಮ ಮಾಡಿದ ನಂತರ ಅವ್ರಿಗೆ ಏನು ಹೇಳಿಲ್ಲ, ಅವರು ಏನು ಕೇಳಿಲ್ಲ. ನೀವು ಊರಿಗೆ ಬಂದಿನಪ್ಪ, ನನಗೆ ದುಡ್ಡು ಕೊಡ್ರಿ, ದವಸಧಾನ್ಯ ಕೊಡ್ರಿ ಅಂತ ಏನು ಕೇಳಿಲ್ಲ. ಆ ಜೋಳಿಗೆ ಹಿಡ್ಕೊಂಡು ಜನರಲ್ಲಿ ಹೊಂಟ್ಬಿಟ್ರು. ಜನ ಏನೋ ಸಭೆಗೆ ಕೂತಿದ್ದಾರಲ್ಲ ಅಲ್ಲಿ ಹೊಂಟ್ಬಿಟ್ರು. ಏನು ಅಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಬೀಡಿ ಸಿಗರೇಟ್ ಏನದಲ್ಲ, ಚೈನಿ ಕೈನಿ ಗುಟ್ಕ ನನ್ನ ಜೋಳಿಗೆ ಹಾಕ್ತಾರೆ. ಎಲ್ಲ ಜನ ದಿಗ್ಭ್ರಮ ಆಗುತ್ತೆ. ಏನಪ್ಪ ಗುರುಗಳು ಹಿಂಗೆ ಕೇಳ್ತಾರ. ಒಬ್ಬೊಬ್ರು ಹಾಕಿದ್ರು, ಒಬ್ರು ಐದೈದು ಏನಾರು ಬೈತಾರ ಗುರುಗಳು ಅಂತ ಬಾಳ ಇಟ್ಕೊಂಡು. ನಂತರ ತಮ್ಮ ಮನಸ್ಸಿಗೆ ಏನಾಗ್ತೋ ಗೊತ್ತಿಲ್ಲ, ಇಡೀ ಜನತೆ ಏನಪ್ಪ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಬೀಡಿ ಸಿಗರೇಟ್ ತಂಬಾಕಿನ ಚೀಟ್ಗಳಿದ್ದವಲ್ಲ ಎಲ್ಲ ಜೋಳಿಗೆ. ಒಂದು ಜೋಳಿಗೆ ಇಲ್ಲಿಲ್ಲ, ಮತ್ತೊಂದು ಜೋಳಿಗೆ ತರಬೇಕಾಗಿ. ಅಷ್ಟೊಂದು ಏನಪ್ಪ ಅಂತಂದ್ರೆ ಜನರಲ್ಲಿ ಈ ಕೆಟ್ಟ ಹವ್ಯಾಸಗಳನ್ನ ಒಂದು ಮಾಡ್ತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ವಿ. ಈಗ ಪ್ರೈಮರಿ ಇದ್ದಂತಕ್ಕಂಥದ್ದು ಬರೀ ಬೀಡಿ ಸಿಗರೇಟ್ ಅಷ್ಟೇ ಇತ್ತು, ತಂಬಾಕು. ಇವತ್ತು ನೋಡ್ಬೇಕಾದ್ರೆ ಸುಮಾರು ನಮ್ಗೆ ಹೆಸರು ಗೊತ್ತಿರ್ಕಲ್ಲ, ಅಷ್ಟೊಂದು ಏನಪ್ಪಾ ಅಂತಂದ್ರೆ ತಂಬಾಕು ಇರ್ಬೋದು, ಮದ್ಯಪಾನ ಇರ್ಬೋದು, ಧೂಮಪಾನ ಇರ್ಬೋದು, ಸಾಕಷ್ಟು ಇವತ್ತೇನಪ್ಪ ಅಂತಂದ್ರೆ ಇವತ್ತಿನ ಜನತೆ ಇದಕ್ಕೆ ಹಾಳಾಗ್ತಾ ಇದ್ದಾರೆ. ಇನ್ನೊಂದು ಇವತ್ತಿನ ವಿಶೇಷತೆ ಏನಪ್ಪಾ ಅಂದ್ರೆ ಇವತ್ತ ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ದಿನಾಚರಣೆ ಇವತ್ತು. ನೋಡ್ರಿ ಯಾವತ್ತೇ ಹೆಂಗ್ ಕರೆಕ್ಟ್ ಬಂದೈತೆ ನೋಡ್ರಿ. ಇವತ್ತು ಮಹಾಂತ ಶಿವಗಳ ಜನ್ಮ ದಿನಾಚರಣೆ, ವ್ಯಸನ ಮುಕ್ತ ದಿನಾಚರಣೆ, ವಿಶ್ವ ಕ್ಯಾನ್ಸರ್ ಕೋಶ ಶ್ವಾಸಕೋಶ ಕ್ಯಾನ್ಸರ್ ದಿನಾಚರಣೆ. ಇವತ್ತು ಕರ್ನಾಟಕದಲ್ಲಿ ಸುಮಾರು 5 ರಿಂದ 8 ಸಾವಿರ ಜನ ಇವತ್ತು ಶ್ವಾಸಕೋಶದ ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ. ಟೋಟಲ್ ಒಟ್ಟು ಕ್ಯಾನ್ಸರ್ಗಳಲ್ಲಿ 20% ಜನ ಏನಪ್ಪಾ ಅಂತಂದ್ರೆ ಈ ತಂಬಾಕು ಉತ್ಪನ್ನಗಳನ್ನ ಸೇವನೆ ಮಾಡುವಂತವ್ರು, ಧೂಮಪಾನ ಮಾಡುವಂತವ್ರು, ಮದ್ಯಪಾನ ಮಾಡುವಂತ ಜನತೆ ಇವತ್ತು 20% ಜನ ಏನಪ್ಪಾ ಅಂದ್ರೆ ಈ ಕ್ಯಾನ್ಸರ್ಗೆ ತುತ್ತಾಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಬರೀ ಕರ್ನಾಟಕ ಅಷ್ಟೇ ಹೇಳಿದ್ದೆ ನಾನು, ಭಾರತ ಇರ್ಬೋದು, ಜಾಗತಿಕ ಇರ್ಬೋದು. ಅಷ್ಟೊಂದು ಏನಪ್ಪಾ ಅಂತಂದ್ರೆ ಇವತ್ತಿಗೆ ಕ್ಯಾನ್ಸರ್ಗಳಲ್ಲಿ ಸುಮಾರು 20 ರಿಂದ 30% ಏನಪ್ಪಾ ಅಂದ್ರೆ ಈ ತಂಬಾಕು ಉತ್ಪನ್ನಗಳಿಂದ ಬರ್ತಕ್ಕಂಥ ಕ್ಯಾನ್ಸರ್ ಇವತ್ತು ಕಂಡು ಬರ್ತಾ ಇದೆ. ಅದಕ್ಕೆ ತಮ್ಮೆಲ್ಲರೂ ಕೂಡ ನಾನು ವಿನಂತಿ ಮಾಡ್ಕೋತೀನಿ, ದಯವಿಟ್ಟು ಏನು ತಂಬಾಕು ಉತ್ಪನ್ನಗಳದವಲ್ಲ, ಮದ್ಯಪಾನ ಇರ್ಬೋದು, ಧೂಮಪಾನ ಇರ್ಬೋದು. ನೋಡಿ, ಧೂಮಪಾನ ಉದಾಹರಣೆ ತಗೊಂಡಾಗ ಒಬ್ಬ ಸಿಗರೇಟ್ ಸೇರ್ತಿದ್ದ ಅಂದ್ರೆ ಆಕ್ಟಿವ್ ಮೆಂಬರ್, ಅವನು ಸಿಗರೇಟ್ ಸೇದವ, ಅವನ ಪಕ್ಕ ಕುತ್ಕೊಂಡು ಆ ಬಿಟ್ಟಂತ ಬಗೆಯನ್ನ ಸೇವಿಸವ ಪ್ಯಾಸಿವ್ ಮೆಂಬರ್ ಅಂತ ಹೇಳ್ತೀವಿ ನಾವು. ನೋಡಿ, ಒಬ್ಬ ಸಿಗರೇಟ್ ಸೇದವ ಆಕ್ಟಿವ್ ಮೆಂಬರ್, ಅವನ ಪಕ್ಕದ ಕೂತು ಮಾತು ಹೇಳ್ತಿರ್ತಾನಲ್ಲ, ಅವ ಬಗೆ ತಗೊಂಡವ ಪ್ಯಾಸಿವ್ ಮೆಂಬರ್. ಈ ಆಕ್ಟಿವ್ ಮೆಂಬರ್ಗಿಂತ ಪ್ಯಾಸಿವ್ ಮೆಂಬರ್ಗೆ ಜಾಸ್ತಿ ಶ್ವಾಸಕೋಶ ಹಾಳಾಗ್ತದೆ ಡೈರೆಕ್ಟ್ ಆಗಿ. ಆ ಬಗೆ ಜೈಲಿ ಹೊರಗೆ ಬಿಡ್ತಾನೆ, ಅರ್ಧ ಒಳಗೆ ಹೋಗ್ತೈತೆ, ಅದು ಹೊರಗೆ ಹೋಗ್ತೈತಿ. ಬಟ್ ಮೊದಲು ಕೂತಾಗ ಏನ್ ಮಾಡ್ತಾನ, ಇಡೀ ಬಗೆನ ತಗೊಂಡ್ಬಿಡ್ತಾನೆ ಒಳಗೆ. ಆ ಸಿಗರೇಟ್ ಸೇರ್ತಕ್ಕಂಥ ವ್ಯಕ್ತಿಗೆ ಕ್ಷಯರೋಗ ಇರ್ಬೋದು, ಟಿಬಿ ಇರ್ಬೋದು, ಯಾವುದಾದ್ರೂ ಒಂದು ಸಾಂಕ್ರಾಮಿಕ ರೋಗ ಇರ್ಬೋದು. ಅದರಿಂದ ಏನಪ್ಪಾ ಅಂತಂದ್ರೆ ಇವತ್ತು ಎಷ್ಟು ಜನರಿಗೆ ಅವನು ಅಥವಾ ಸಾಂಕ್ರಾಮಿಕ ರೋಗ ಅನ್ನಿಸುವಂಥದ್ದು ಇವತ್ತು ನೋಡ್ತಾ ಇದ್ದೀವಿ ನಾವು. ಸಾಕಷ್ಟು ನಾವು ಇವತ್ತು ಆರೋಗ್ಯ ಇಲಾಖೆ ವತಿಯಿಂದ ಕಾಲೇಜ್ ಸುತ್ತಮುತ್ತ ಇರ್ತಕ್ಕಂಥ ಪಾನ್ ಶಾಪ್ಗಳು ಇರ್ಬೋದು, ಅಂಗಡಿ ಮುಂಗಡೆಗಳಿರ್ಬೋದು, ಅವ್ರಿಗೆ ಹೋಗಿ ಜಾಗ್ರತೆ ಉಂಟು ಮಾಡ್ತೀವಿ. ದಯವಿಟ್ಟು ನೀವು ಬಹಿರಂಗವಾಗಿ ತಂಬಾಕನ್ನ ಮಾರಾಟ ಮಾಡಬೇಡ್ರಿ, ಮಕ್ಕಳಿಗೆ ತೋರಿಸ್ಬೇಡ್ರಿ. ಮಕ್ಕಳು ಅಟ್ರಾಕ್ಷನ್ ಆಗ್ತಾರೆ, ಅದರಿಂದ ಮಕ್ಕಳು ಸೇವನೆ ಮಾಡ್ತಾರ, ಅದರಿಂದ ಬಹಳಷ್ಟು ತೊಂದರೆ ಆಗ್ತೈತಿ. ದಯವಿಟ್ಟು ನೀವು ಆ ಗುಟ್ಕಾ ಚೀಟಿಗಳನ್ನ ನೋಡಿ, ಇವತ್ತು ಕಾನ್ಸೆಪ್ಟ್ಗಳನ್ನ ನೋಡ್ತೀವಿ ನಾವು, ಒಳಗಿದ್ದಂತ ಮನುಷ್ಯನೇ ಕಾಣಂಗಿಲ್ಲ, ಮುಂದೆ ಅದೆಲ್ಲ ಜೋತ್ ಬಿಟ್ಟಿರ್ತಾರ, ವಿಮಲ್ಲು, ಕೇಸರಿ, ಅದೇನಂತಾರ ಬಹಳಷ್ಟು ನನಗೆ ಹೆಸರು ಅಷ್ಟು ಜೋತ್ ಬಿಡ್ತಾರ. ಅದಕ್ಕೆ ಯಾಕೆ ಜೋತ್ ಬಿಡ್ತಾರ ಅಂದ್ರೆ ಅದು ನೋಡಿ ಏನು ಅಟ್ರಾಕ್ಷನ್ ಆಗ್ಬೇಕು, ಮಾರಾಟ ಆಗ್ಬೇಕು. ಅದು ಮಾರಾಟ ಆಗ್ಬೇಕಂತ ವಿಚಾರ ಮಾಡ್ತಾನೆ, ಅದು ಏನಾಗ್ತದಂತ ವಿಚಾರ ಮಾಡಿ. ಅದಕ್ಕೆ ಇವತ್ತು ಮಾರಾಟ ಮಾಡೋದಂತ ಅನ್ನೋದು ತಪ್ಪೇನೋ, ಯಾಕಂದ್ರೆ ಅವರು ಗೌರ್ಮೆಂಟ್ ಟ್ಯಾಕ್ಸ್ ಕಟ್ತಾರೆ, ಅವ್ರು ಮಾರಾಟ ಮಾಡ್ಬೇಕಾಗ್ತದೆ. ಬಟ್ ಅವರಲ್ಲೇ ನಾವು ವಿನಂತಿ ಏನ್ ಮಾಡ್ತೀವಿ ಅಂದ್ರೆ ದಯವಿಟ್ಟು ನೀವು ಬಹಿರಂಗವಾಗಿ ತಂಬಾಕು ಉತ್ಪನ್ನಗಳನ್ನ ಮಾರಾಟ ಮಾಡಬೇಡ್ರಿ, ಮಕ್ಕಳಿಗೆ ಗೊತ್ತಾಗ್ಬಾರ್ದು ಅಂತೇಳಿ. ಈ ಸಿಗರೇಟ್ ಪ್ಯಾಕ್ ಇರ್ತೈತೆ, ಸಿಗರೇಟ್ ಪ್ಯಾಕ್ ಅನ್ನ ಒಂದೊಂದಾಗಿ ಕೊಡುವಂಗಿಲ್ಲ, ಒಂದು ಬಿಚ್ಚಿ ಒಂದು ಕೊಡಂಗಿಲ್ಲ ಅಂತ. ಇವತ್ತು ಮಕ್ಕಳು ಏನ್ ಮಾಡ್ತಾರೆ, 10 ರೂಪಾಯಿ ಕೊಡ್ತಾರೆ, ಒಂದು ಸಿಗರೇಟ್ ತಗೋತಾರೆ, ಇಡೀ ಬಾಕ್ಸ್ ತಗೊಳಕ್ ದುಡ್ಡಿರಲ್ಲ. ಅದಕ್ಕೆ ನಾವು ಕಟ್ಟುನಿಟ್ಟಾಗಿ ಹೇಳಿದಪ್ಪ ಅಂದ್ರೆ ಸಿಂಗಲ್ ಒಂದು ಸಿಗರೇಟ್ ಅನ್ನ ನೀವು ತೆಗೆದು ಅದನ್ನ ತೆಗೆದು ಯಾಕೆ ಕೊಡಬೇಡ್ರಿ.
ಬಾಗಿಲಿಗಟ್ಟಲೆ ಮಾಡಬೇಕು, ಬಟ್ ವ್ಯಸನಗಳಿಗೆ ಬಲಿ ಆಗ್ತದೆ. ಒಳ್ಳೆಯ ಹವ್ಯಾಸಗಳು, ಒಳ್ಳೆಯ ರೂಢಿಗಳನ್ನ ಬಳಸ್ಕೋಬೇಕು. ಚರಿತ್ರೆಗಳದಾವ, ಬಸವಣ್ಣನ ವಚನಗಳದಾವ, ಅಲ್ಲಮ ಪ್ರಮುಖ ವಚನಗಳದಾವ, ದಾಸರ ಹಾಡಿದಂತ ಗೀತೆಗಳದಾವ, ಎಷ್ಟೋ ಜನರು ಬರೆದಂತ ಕಥೆ ಕಾದಂಬರಿಗಳದಾವ. ಅಂತವನ್ನ ಓದಿ ನಿಮ್ಮ ಜ್ಞಾನವನ್ನು ಬಳಸೋಬೇಕು ವಿನಃ ನೀವು ನಿಮ್ಮ ದುಡ್ಡನ್ನ ಖರ್ಚು ಮಾಡಿ ನಿಮ್ಮ ಆರೋಗ್ಯನ ಹಾಳ ಮಾಡಿ ನಿಮ್ಮ ಕುಟುಂಬ ಸದಸ್ಯರಿಗೆ ತೊಂದರೆಯನ್ನು ಮಾಡ್ತಕ್ಕಂಥ ಒಂದು ಗೀಳನ್ನ ಅಭ್ಯಾಸ, ಕೆಟ್ಟ ಅಭ್ಯಾಸ ಮಾಡಬೇಡ್ರಿ ಅನ್ನುವಂತ ಹೇಳ್ತಾ, ಒಂದು ಏನಪ್ಪಾ ಅಂತಂದ್ರೆ ಇವತ್ತ ನೀವೇನಾದ್ರೂ ಈ ಒಂದು ದುಶ್ಚಟಕ್ಕೆ ಬಲಿಯಾಗದೇ ಕಡಿಮೆ ಮಾಡಿ ಯಾವಾಗಲೂ ಕೂಡ ಆರೋಗ್ಯವಂತರಾಗಿರ್ತಾರೆ ಅನ್ನುವಂತ ಮಾತನ್ನು ಹೇಳುತ್ತಾ, ಈ ಒಂದು ಸಂದರ್ಭದಲ್ಲಿ ಪರಮ ಪೂಜ್ಯರ ಒಂದು ಜೀವನ ಚರಿತ್ರೆ ಇರ್ಬೋದು, ಅವರ ಸಾಧನೆ ಇರ್ಬೋದು, ಮತ್ತು ಈ ವ್ಯಸನ ಮುಕ್ತ ಸಮಾಜ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಾಲೂಕು ಆಡಳಿತಕ್ಕೂ ಹಾಗೂ GP ಪೊರೂರ್ ಕಾಲೇಜಿನ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಸಂಯೋಜನಕಾರಿಗೂ ಎಲ್ಲರಿಗೂ ಕೂಡ ವಂದಿಸಿ ಎರಡು ಮಾತನ್ನು ಮುಗಿಸ್ತಾರೆ. ಭಾಗವಹಿಸಿ ತುಂಬಾ ಅತ್ಯುತ್ತಮವಾಗಿರ್ತಕ್ಕಂಥ ವಿಚಾರಗಳನ್ನ ಮಾಡಿಸಿದ್ದಾರೆ. ಮಹಾಂತ ಶಿವಯೋಗಿ ಸ್ವಾಮಿಗಳವರು ಬಹಳ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಹೆಜ್ಜೆಯನ್ನೇ ಹಾಕಿದ್ರು. ಯಾಕೆಂತ ಹೇಳಿದ್ರೆ ಸಮಾಜ ಯಾವುದೋ ದಿಶೆಯಲ್ಲಿ ಹೋಗ್ತಾ ಇದೆ, ಎಂತೆಂಥದ್ದೋ ವ್ಯಸನಗಳಿಗೆ ನಾವು ಬಲಿಯಾಗ್ತಾ ಇದ್ದೀವಿ. ಈ ಬಲಿಯಾಗೋದನ್ನ ಹೇಗೆ ತಪ್ಪಿಸಬೇಕು ಅಂತ ತಿಳ್ಕೊಂಡು ಅವ್ರು ಸಾರ್ವಜನಿಕವಾಗಿ ಮನೆ ಮನೆ ಹೋಗಿ ದುಡ್ಡು, ಹಣ, ಅಂತಸ್ತು ಯಾವುದು ಕೇಳಲಿಲ್ಲ. ಅವ್ರು ಕೇಳಿದ್ದು ಒಂದೇ ಒಂದು, ನನ್ನ ಜೋಳಿಗೆ ನಿಮ್ಮ ಕೆಟ್ಟ ಗುಣಗಳನ್ನ ಹಾಕ್ರಿ, ಕೆಳಗೆ ಹಾಕ್ರಿ, ಇನ್ನು ಮುಂದೆ ನೀವು ಒಳ್ಳೆಯದಾಗಿರ್ತಕ್ಕಂಥ ವ್ಯಕ್ತಿಯಾಗಿ ಬದುಕ್ರಿ, ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ರಿ ಅಂತ ಹೇಳಿದ್ರು. ತಾಲೂಕು ಆಡಳಿತದಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ವೇದಿಕೆಗಳಿರುತ್ತೆ ಎಲ್ಲ ಜನರಿಗೆ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಮಹಾಂತ ಶಿವಯೋಗಿಗಳ ಜಯಂತಿಯನ್ನು, ಜನ್ಮ ದಿನಾಚರಣೆಯನ್ನು GP ಪೊರೂರ್ ಕಾಲೇಜ್ ವತಿಯಿಂದ ನಾವು ನಿಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ವಿ. ತಾಲೂಕು ಆಡಳಿತ ವತಿಯಿಂದ ಕೂಡ ಮಹಾಂತ ಶಿವಯೋಗಿಗಳು ತಮ್ಮ ಜೀವನದಲ್ಲಿ ಜನರಿಗಾಗಿ ತಮ್ಮ ಜೀವನವನ್ನು ಪಡವಾಗಿದ್ರು. ಯಾಕಂದ್ರೆ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲು ಹಾಗೂ ಉತ್ತಮ ಜೀವನವನ್ನು ರಕ್ಷಣೆ ಮಾಡಿಕೊಳ್ಳಲು, ನಮ್ಮ ಜೀವನ ರಕ್ಷಣೆ ಮಾಡಿಕೊಳ್ಳಬೇಕಂತಂದ್ರೆ ನಾವು ಧೂಮಪಾನವನ್ನ ಮಾಡಬಾರ್ದು. ನಮ್ಮ ತಂದೆ ತಾಯಿ ಆಗಿರಲಿ, ನಮ್ಮ ಅಣ್ಣ ತಮ್ಮದರಾಗಿರಲಿ, ಅಕ್ಕ ತಂಗಿಯರಾಗಿರಲಿ, ನಮ್ಮ ಕುಟುಂಬದ ಬಾಂಧವರು ಏನಿರ್ತಾರಲ್ಲ ಸುರಕ್ಷಿತವಾಗಿರ್ಬೇಕು, ನಮ್ಮ ಸಮಾಜ ಸುರಕ್ಷಿತವಾಗಿರುತ್ತೆ. ನಾವು ನಮ್ಮ ಕುಟುಂಬವನ್ನ ರಕ್ಷಣೆ ಮಾಡಬೇಕು. ಎಲ್ಲ ಯುವಕರಲ್ಲಿ ಯುವತಿಯರಲ್ಲಿ ಮೊದಲ ಕುಟುಂಬದಲ್ಲಿ ಯಾರು ಧೂಮಪಾನ ಮಾಡ್ತಿದ್ರ, ಮದ್ಯಪಾನವನ್ನು ಮಾಡ್ತಿದ್ರ, ಆ ದುಶ್ಚಟಗಳನ್ನ ಬಿಡಿಸ್ಬೇಕು. ಇವತ್ತು ಮಹಾಂತ ಶಿವಯೋಗಿಗಳ ಜನ್ಮ ದಿನಾಚರಣೆ 1ನೇ ತಾರೀಕು ಆಗಸ್ಟ್ 1ರಂದು ಇದೆ. ಅದ್ರ ಪ್ರಯುಕ್ತವಾಗಿ ನಿಮ್ಮ ಕಾಲೇಜನ್ನು ಹಮ್ಮಿಕೊಂಡಿದ್ದೀವಿ. ಹೋದ ವರ್ಷ ನಾವು ನಮ್ಮ ಸರ್ಕಾರದ ಆದೇಶ ಮೇರೆಗೆ ನಾವು ಪ್ರತಿಯೊಂದು ಕಾಲೇಜು ಜನರಿಗೆ ಗಂಜಿ ಕೇಂದ್ರಗಳನ್ನು ತಂದಿದ್ರು. ಬರಗಾಲ ಇದೆ ಅಂತ ಹೇಳಿ ಜನರಿಗೆ ಅಷ್ಟೇ ಉಪಕಾರವನ್ನು ಮಾಡಲಿಲ್ಲ, ಅವರು ಪ್ರಾಣಿಗಳಿಗೂ ಕೂಡ ಅವರು ಉಪಕಾರವನ್ನು ಮಾಡಿದ್ರು. ಪ್ರಾಣಿಗೂ ಕೂಡ ಒಂದು ಕೇಂದ್ರವನ್ನು ತೆಗೆದು ಆ ಪ್ರಾಣಿಗಳ ರಕ್ಷಣೆಯನ್ನು ಮಾಡೋದು, ಅವ್ರಿಗೆ ಮೇವುಗಳು ತರೋದು ಮಾಡಿದ್ರು. ಮತ್ತೆ ಹಿಂದುಳಿದ ಸಮಾಜವನ್ನ ಅವರು ಕೀಳಾಗಿ ಕಾಣದೆ ಆ ಸಮಾಜವನ್ನು ಮುಂದೆ ತರುವಂತ ಪ್ರಯತ್ನವನ್ನು ಮಾಡಿದ್ರು. ಇದುವರೆಗೆ ಅವರು ಇದುವರೆಗೆ ಒಂದು ಸುರಕ್ಷಿತವಾದ ಜೀವನ ಕಟ್ಟಿಕೊಳ್ಳಲು ಈಗ ದೇವದಾಸಿಗಳು ಇರ್ತಾರೆ. ದೇವದಾಸಿಗಳ ಮಕ್ಕಳನ್ನ ಕೇವಲವಾಗಿ ಕಾಣ್ತಿರ್ತಾರೆ. ಅಂತ ದೇವದಾಸಿ ಮಕ್ಕಳನ್ನ ಸಮಾಜದ ಮುಂದೆ ತರೋದು, ಆ ದೇವದಾಸಿಗಳು ಕೂಡ ಒಂದು ಉತ್ತಮವಾದ ಜೀವನ ಕಟ್ಟಿಕೊಳ್ಳಲು ಮಾನಸಿಕಗಳು ಕಾರ್ಯವನ್ನು ಮಾಡಿದ್ದಾರೆ. ಇಂಥ ಕಾರ್ಯಕ್ರಮವನ್ನು ನಮ್ಮ ಜನ ಸರ್ಕಾರ ಹಮ್ಮಿಕೊಂಡಿದ್ದು ನಮಗೆಲ್ಲ ಸ್ವಾಗತೀಯ ಅಂತ ಹೇಳಕ್ಕೆ ನಾನು ಎರಡು ಮಾತು ಆರಾಧ್ಯದಲ್ಲಿ ಪರಮ ಪೂಜ್ಯ ಚಂದ್ರವೀರ ಮಹಾಸ್ವಾಮಿಗಳ ವಾದಕ್ಕೆ ಮಾಡಿದ್ರು. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರಬಿಂದು ಡಾಕ್ಟರ್ ಮಹಾಂತ ಶಿವಯೋಗಿಗಳ ಜನ್ಮದಿನದ ಅಂಗವಾಗಿ ನಡೆಯುತ್ತ ವ್ಯಸನ ಮುಕ್ತ ಜಾಥಾ ಕಾರ್ಯಕ್ರಮವನ್ನು ನಡೆಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಹಿರಿಯರಾದಂಥ ಈ GP ಪೊರೂರ್ ಪ್ರಾಚಾರ್ಯರಾದಂಥ ಸರ್ಶೆಟ್ಟಿ ಸರ್ ಅವರೇ, ಹಾಗೂ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಆತ್ಮೀಯ ಸಹೋದರಿಯಾದಂಥ ಶ್ರೀಮತಿ ಇಂದಿರಾ ಬಳಗಾನು ಉಪತಹಶೀಲ್ದಾರರು, ತಾಲೂಕು ಆಡಳಿತ ಕಚೇರಿ ಸಿಂದಗಿ ಅವರೇ, ಹಾಗೂ
ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಹಾಗೂ ನನ್ನ ಆತ್ಮೀಯ ಸಹೋದರ ಶ್ರೀ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿಗಳೇ ಹಾಗೂ ಕಾಂಬ್ಳೆ ಸರ್ ಅವರೇ, ಮಹಾಜನ್ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ನಾವು ಹೋಗ್ಬೇಕು. ನಾವು ಫಸ್ಟಿಗೆ ಹೇಗಿರ್ತದಂದ್ರೆ ಅದನ್ನ ಒಂದು ಫ್ಯಾಷನ್ ಆಗಿ ನಾವು ತೋತೀವಿ. ಆ ನಂತರ ಅದಕ್ಕೆ ವ್ಯಸನ ಅಡಿಕ್ಟ್ ಆಗಂದ್ರ ಅದನ್ನ ಬಿಡಕ್ ಆಗೋದಿಲ್ಲ. ನೋಡ್ರಿ, ಎಷ್ಟೋ ಜನ ವಿದ್ಯಾರ್ಥಿಗಳ ಕದ್ದು ಮುಚ್ಚಿ ಬಿಡಿಸಿದ್ದು, ಸಿಗರೇಟ್ ಸೇದುದು, ಅವ್ರು ತಮ್ಮ ಮನೆಗಳು ಅಲ್ಲ, ತನ್ನ ಮನೆ ತಂದೆ ತಾಯಿಯನ್ನು ಕೊಲ್ಲುವಂತ ಒಂದು ವ್ಯಸನಿಗಳಾಗಿರ್ತದೆ. ಅದು ಮಾನಸಿಕವಾಗಿ ನಮ್ಮ ಮಾನಸಿಕ ಸ್ಥಿತಿನೂ ಸೀಮಿತ ಇರುವುದಿಲ್ಲ. ಅದಕ್ಕ ನಮ್ಮ ಸರ್ಕಾರ ಇವೆಲ್ಲದರಿಂದ ದೂರ ಇಂಥ ಒಂದು ಜಾಥಾ ಕಾರ್ಯಕ್ರಮಗಳು, ಒಂದು ಜಾಗೃತಿ ಜಾಥಾ ಕಾರ್ಯಕ್ರಮ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ಮಾಡಿದ್ದೇವೆ. ಇವತ್ತು ನೀವೆಲ್ಲರೂ ಪ್ರತಿಜ್ಞೆ ಮಾಡಬೇಕು, ನನ್ನ ಜೀವನದಲ್ಲಿ ಒಬ್ಬರಿಗಾದ್ರೂ ಈ ದುಶ್ಚಟಗಳಿಂದ ನಾನು ದೂರ ಮಾಡ್ತೀನಿ ಅಂತಕ್ಕಂಥ ಪ್ರತಿಜ್ಞೆ ಮಾಡಿದ್ದೆ ಆದಲ್ಲಿ ಆ ಪೂಜ್ಯರಿಗೆ ನಾವು ಒಂದು ನಮನ ಸಲ್ಲಿಸ್ದಂಗ ಆಗ್ತದ. ಕೇವಲ ಇಲ್ಲಿ ಭಾಷಣ ಮಾಡೋದ್ರಿಂದ ಅಲ್ಲ, ಇದು ಬಂದು ನಾವು ಭಾಷಣ ಮಾಡಿ ಹೋಗೋದ್ರಿಂದ ಅಲ್ಲ. ಪ್ರತಿಯೊಬ್ರು ನಾನು ಹಿಡಿದು ಹೇಳ್ತೀನಿ, ಸೈನ್ಸ್ ಮಿಸ್. ಓಂ ಶ್ರೀ ಗುರುಭ್ಯೋ ನಮಃ. ಪ್ರಥಮದಲ್ಲಿ ಲಿಂಗೈಕ್ಯ ಪರಮ ಪೂಜ್ಯ ಚನ್ನವೀರ ಮಹಾಸ್ವಾಮಿಗಳನ್ನು ಮನೋವನ್ನು ಸ್ಮರಿಸಿಕೊಂಡು ಪ್ರಭು ಸಾರಥಿಯ ಶಿವಾಚಾರ್ಯರ ಪಾದಕಮಲಿಗಳ ಭಕ್ತಿಯಿಂದ ನಡೆದು ಕೂಡ ಭಕ್ತಿಯಿಂದ ನಡೆದು ಇವತ್ತಿನ ದಿವಸ ನಮ್ಮ ಮಹಾವಿದ್ಯಾಲಯ ಅಂದರೆ ಜಿಪಿ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಮಹಾವಿದ್ಯಾಲಯ ಹಾಗೂ ತಾಲೂಕು ಸಹಯೋಗದಲ್ಲಿ ಹಮ್ಮಿಕೊಂಡಂತಹ ವ್ಯಸನ ಮುಕ್ತ ದಿನ ಜಾಥಾ ಅಂತ ಹೇಳ್ತೀವಿ. ಇದಕ್ಕಿಂತ ಪೂರ್ವದಲ್ಲೇ ಸ್ವಲ್ಪ ನಾನು ಕಾಂಬ್ಳೆಸ್ ಮಾಡಿ ಫೋನ್ ಮಾಡಿ ನಮ್ಮ ಊರಿಗೆ, ನಮ್ಮ ಮನೆಗಳಿಗೆ ನಿರ್ಗಮಿಸ್ತಾರೆ ಅಂತಕ್ಕಂಥದ್ದು ಅದಕ್ಕೂ ಅವರು ಸಹಮತಿ ತೋರಿಸಿದ್ರು. ಆದರೆ ಇವತ್ತು ಬರಬೇಕಾಗಿತ್ತು, ಅನಿವಾರ್ಯ ಕಾರಣ 2 ಯಾವ ಕಾರಣಕ್ಕೆ ಕ್ಲಾಸ್ ಹಾಕಿದ್ರು ನನಗೆ ಗೊತ್ತಾಗಲಿಲ್ಲ. ಬಟ್ ನಾನು ಅದನ್ನು ಪಾಸಿಟಿವ್ ಆಗಿ ತಗೊಂಡಿನಿ.